ಗೈಸ್ ಇವತ್ತೊಮ್ಮೆ ಡೇ 35 ಬೇಗ ಪಟಾರ್ ಅಂತ ರೆಡಿಯಾಗಿ ಹೊಲ್ಟಿದ್ದಿಲ್ಲ ಅಂದ್ರೆ ಪ್ರಭು ಹತ್ರ. ಮತ್ತೆ ಅಲ್ಲಿ ಹೋಗಿದ ತಕ್ಷಣ ಪ್ರಭು ಮತ್ತೆ ನಮ್ಮ ಮಧುವಣ ಬಂದಿದ್ರು. ಅದಾದ್ಮೇಲೆ ಮಂಜ ರೆಡಿಯಾಗಿ ಬಂದಿದ್ದ ಗೈಸ್. ಇವತ್ತು ಮಂಜನ್ ಬರ್ಡೇ ಇತ್ತು. ಅವನ್ನ ಎಲ್ಲರಿಗೂ ಹಾಕೊಂಡು ಗೈಸ್ ಹೋಗಿದ್ದಿಲ್ಲ ಅಂದ್ರೆ ನಮ್ಮ ಮಂಗಳದಲ್ಲಿ. ಏನಕ್ಕಂದ್ರೆ ಇವತ್ತು ಇದು ಶೂಟಿಂಗ್, ಪ್ರಮೋಷನ್ ಶೂಟಿಂಗು. ಹೋಗ್ತಾ ದಾರಿಯಲ್ಲಿ ಟ್ರಾಫಿಕ್ ಬೇಜಾನ್ ಇತ್ತು ಗೈಸ್. ಬೇಜಾನ್ ಅಂದ್ರೆ ಹೆವಿಯಾಗಿ ಟ್ರಾಫಿಕ್ ಇತ್ತು. ಸದ್ಯ ನಾವು ರೋಡಲ್ಲಿ ಸಿಗಾಕೊಂಡಿಲ್ಲ. ಅದಾದ್ಮೇಲೆ ಗೈಸ್ ದೇವ್ರನ್ನ ನಮಸ್ಕಾರ ಮಾಡಿ ನಾವು ಲೊಕೇಶನ್ ಹತ್ರ ರೀಚ್ ಆದ್ರಿ. ಶೂಟಿಂಗ್ ಪ್ಲೇಸ್ ಹತ್ರ ರೀಚ್ ಆಗಿದ ತಕ್ಷಣ ಎಲ್ರು ಇದ್ರು ಅಲ್ಲಿ ಇದ್ದ ತಕ್ಷಣ ನಮ್ಮ ಮಂಜಾಣ ಏನೋ ಅಂತಾರೆ ಕೇಳಿಸ್ಕೊಳ್ರಿ. ಮಂಜಾಣ, ನಮ್ಮ ಆಡಿಯನ್ಸ್ ಏನಾದ್ರು ಅನ್ಬೋದಾ ನೀವು? ದೇವ್ರು, ನಮ್ಮ ಆರ್ಯ ಸರ್ ಮಿನಿ ಬ್ಲಾಗ್ ಮಾಡ್ತಾ ಇದಾರೆ. ತುಂಬಾ ಜನ ನಗಿಸ್ತಾ ಇದಾರೆ. ಅವ್ರನ್ನ ಫಾಲೋ ಮಾಡಿ, ಶೇರ್ ಮಾಡಿ, ಅದೇ ತರ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊಂತ ಇದೀನಿ. ಥ್ಯಾಂಕ್ ಯು ಸೊ ಮಚ್. ಈ ತರ ತುಂಬಾ ಕಟ್ಟಡಗಳು, ಗಾಡಿ ಕೆಲಸ ಮಾಡೋರು, ಕಂಬಿ ಕೆಲಸ ಮಾಡೋರು, ನಿಮ್ಗೆ ಊಟ ತಿನ್ಬೇಕು ಅನ್ಸಿಲ್ಲ ನಲ್ಮಾಗಲ ಬೈಪಾಸ್ ರೋಡ್. ಶೂಟಿಂಗ್ ನ ಮುಗಿಸ್ಕೊಂಡು ಗೈಸ್ ನಾನು ಮತ್ತೆ ಮಧು ಅಣ್ಣ ಗಾಡಿಯಲ್ಲಿ ಕೂತ್ಕೊಂಡು ಸೀದಾ ಹೊಲ್ಟಿದ್ ಎಲ್ಲಂದ್ರೆ ಸ್ಟುಡಿಯೋ ಹತ್ರ. ಹಂಗೆ ಹೋಗ್ತಾ ದಾರಿಯಲ್ಲಿ ಸ್ಟುಡಿಯೋಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರಿ. ಹೋಗಿದ್ರಿ ಗೈಸ್ ಸ್ಟುಡಿಯೋ ಹತ್ರ. ಫುಲ್ಲು ರೆಸ್ಟ್ ತಗೋಬೇಕಿತ್ತು. ಅದಾದ್ಮೇಲೆ ಸ್ಟುಡಿಯೋದಿಂದ ನಾನು ಯಾರನ್ನ ಪಿಕಪ್ ಮಾಡ್ಕೊಳಕಂತ ಬಂದಿದೆ ಅಂದ್ರೆ ಪ್ರವೀಣ್ ಬ್ರೋಗೆ. ಏನಕ್ಕಂದ್ರೆ ಅವ್ರು ಯಾವ್ದೋ ಶೂಟಿಂಗ್ ಹೋಗಿದ್ರು. ಅದಾದ್ಮೇಲೆ ಅವ್ರನ್ನ ಹತ್ತಾಕೊಂಡು ಮತ್ತೆ ಇನ್ನೊಬ್ರನ್ನ ಎತ್ತಾಕೊಬೇಕಿತ್ತು, ನಮ್ಮ ಚೇತನ್. ನಾನು ಶೆಟ್ಟಿ ಹೋಗಿರೋದು ಎಲ್ಲಂದ್ರೆ ರಿವರ್ ರೈಸ್ ಇಸ್ಕೊಳಕ್ಕೆ ಗೈಸ್. ಏನಕ್ಕಂದ್ರೆ ಬೆಳಗ್ಗೆಯಿಂದ ನಾವು ಏನು ತಿಂದಿದ್ದಿಲ್ಲ. ಅದಕ್ಕೆ ಎಲ್ಲರಿಗೂ ಕೊಟ್ಟಿ ಗೈಸ್. ತಿಂದಾದ್ಮೇಲೆ ನಾನು ಬಿಡಕ್ ಹೋಗಿದ್ದು ಶೆಟ್ಟಿಗೆ ಮತ್ತೆ ಚೇತನ್ಗೆ. ಅವ್ರಿಗೆಲ್ಲ ಬಾಯ್ ಅಂದಿ ಗೈಸ್. ನಾನು ಮನೆ ಕಡೆ ಬಂದೆ. ಓಕೆ ಗೈಸ್, ಈ ಡೇ ಇಲ್ಲೇನು ಮಾಡೋಣ, ನೆಕ್ಸ್ಟ್ ಮಿನಿ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ರಪ್ಪ.